ನಮಸ್ಕಾರ ವೀಕ್ಷಕರೇ, ಉಡುಪಿ ರೆಸಿಪೀಸ್ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಬೀನ್ಸ್ ಮತ್ತು ಕ್ಯಾಪ್ಸಿಕಮ್ ಅನ್ನು ಬಳಸಿ ಒಂದೊಳ್ಳೆ ಕೂರ್ಮವನ್ನು ಹೇಗೆ ಮಾಡೋದು ಅಂತ ನೋಡೋಣ ಇವತ್ತು. ಚಪಾತಿ ಮತ್ತು ಪೂರಿಗೆ ಅತ್ಯುತ್ತಮವಾದ ವ್ಯಂಜನ ಇದು. ಮಧ್ಯಮ ಗಾತ್ರದ 4 ಟೊಮೆಟೊ ಹಣ್ಣನ್ನು ನಾನಿಲ್ಲಿ ಬಳಸಿದ್ದೀನಿ. ಚೆನ್ನಾಗಿ ತೊಳೆದು ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಳ್ಬೇಕು. ಈಗ ಒಂದು ಬಾಣಲೆಯನ್ನು ಬಿಸಿ ಮಾಡಿ ಅದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ, 2 ಇಂಚಿನಷ್ಟು ದಾಲ್ಚಿನ್ನಿ ಹಾಗೂ 1 ಅನಾನಸಿನ ಹೂವು, 4 ಏಲಕ್ಕಿ ಹಾಗೂ 6 ಒಣಮೆಣಸಿನಕಾಯಿಯನ್ನು ಹಾಕಿ ಚೆನ್ನಾಗಿ ಹುರಿದುಕೊಳ್ಬೇಕು. ಇದು ಬ್ಯಾಡಗಿ ಒಣಮೆಣಸಿನಕಾಯಿ ಆದ್ದರಿಂದ ಅಷ್ಟೊಂದು ಖಾರ ಇರೋದಿಲ್ಲ, ಆದರೆ ಕೂರ್ಮಕ್ಕೆ ಒಳ್ಳೆ ಬಣ್ಣವನ್ನು ಕೊಡುತ್ತೆ. ಈ ಸಾಮಗ್ರಿಗಳು ಹುರಿದಾದ ಮೇಲೆ ಇದಕ್ಕೆ ಹೆಚ್ಚಿಟ್ಟ ಟೊಮೆಟೊವನ್ನು ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಕೆಲವು ಸೆಕೆಂಡುಗಳ ಕಾಲ ಕೈಯಾಡಿಸಿ ಮುಚ್ಚಿಟ್ಟು ಟೊಮೆಟೊ ಸಂಪೂರ್ಣವಾಗಿ ಮೆತ್ತಗಾಗೋವರೆಗೂ ಬೇಯಿಸ್ಕೊಳ್ಬೇಕು. ನೋಡಿ, ಟೊಮೆಟೊ ಮೆತ್ತಗಾಗಿದೆ. ಈಗ ಇದಕ್ಕೆ ಅರ್ಧ ಟೀ ಸ್ಪೂನ್ ಅಷ್ಟು ಅರಿಶಿಣ, 1 ಟೀ ಸ್ಪೂನ್ ಅಷ್ಟು ಅಚ್ಚ ಖಾರದ ಪುಡಿ ಹಾಗೂ 1/3 ಕಪ್ನಷ್ಟು ಗೋಡಂಬಿಯನ್ನು ಹಾಕೊಳ್ಬೇಕು. ಸ್ವಲ್ಪ ಹೊತ್ತು ಕೈಯಾಡಿಸಿ 1/4 ಕಪ್ನಷ್ಟು ನೀರನ್ನು ಕೂಡ ಸೇರಿಸಿ ಇದನ್ನು ಸಂಪೂರ್ಣವಾಗಿ ಮೆತ್ತಗಾಗೋವರೆಗೂ ಬೇಯಿಸ್ಕೊಳ್ಬೇಕು. 1-2 ನಿಮಿಷಗಳ ಕಾಲ ಬೆಂದರೆ ಸಾಕಾಗತ್ತೆ. ಗೋಡಂಬಿ ಸಂಪೂರ್ಣವಾಗಿ ಮೆತ್ತಗಾಗಿ ಬೇಯುತ್ತೆ. ನೋಡಿ, ಗೋಡಂಬಿ ಸಂಪೂರ್ಣವಾಗಿ ಮೆತ್ತಗಾಗಿದೆ. ಇದನ್ನು ಸಂಪೂರ್ಣವಾಗಿ ತಣಿಸಿಕೊಂಡು ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೊಳ್ಬೇಕು. ನುಣ್ಣಗೆ ರುಬ್ಬಿದ ಈ ಮಿಶ್ರಣ ಹೀಗೆ ಕಾಣುತ್ತೆ. ನೋಡಿ, ಒಳ್ಳೆಯ ಬಣ್ಣ ಬಂದಿದೆ. ಇದನ್ನು ಪಕ್ಕಕ್ಕಿಟ್ಟು ಈಗ ತರಕಾರಿಯನ್ನು ಹೆಚ್ಚಿಟ್ಟುಕೊಳ್ಳೋಣ. ನಾನಿಲ್ಲಿ 2 ದೊಡ್ಡ ಕ್ಯಾಪ್ಸಿಕಮ್ ಅಥವಾ ದೊಡ್ಡ ಮೆಣಸಿನಕಾಯಿಯನ್ನು ತಗೊಂಡಿದ್ದೇನೆ. ಅದರ ಬೀಜವನ್ನು ತೆಗೆದು ತುಂಬ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಳ್ಬೇಕಾಗತ್ತೆ. ಈ ಕೂರ್ಮಕ್ಕೆ ಬಳಸ್ತಾ ಇರುವ 2 ತರಕಾರಿಗಳನ್ನು ನಾನು ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೇನೆ. ಸುಲಭವಾಗಿ ಬೇಯುತ್ತೆ. ಇದಕ್ಕೆ ಬೇಕಿದ್ರೆ ಹಸಿ ಬಟಾಣಿಯನ್ನು ಕೂಡ ನಾವು ಸೇರಿಸ್ಕೊಳ್ಬಹುದು. ದೊಡ್ಡ ಮೆಣಸಿನಕಾಯಿಯನ್ನು ಹೆಚ್ಚಿಟ್ಟ ನಂತರ ನಾನು ಸುಮಾರು 1/4 kgಯಷ್ಟು ಬೀನ್ಸನ್ನು ತಗೊಂಡಿದ್ದೇನೆ. ಅದನ್ನು ಕೂಡ ಚೆನ್ನಾಗಿ ತೊಳೆದು ತುಂಬ ಚಿಕ್ಕದಾಗಿ ಕತ್ತರಿಸಿ ಇಟ್ಕೊಳ್ಬೇಕು. ಎಳೆಯದಾದ ತುಂಬ ಬಲಿತಿರದ ಬೀನ್ಸ್ ಆದರೆ ತುಂಬ ಚೆನ್ನಾಗಿರುತ್ತೆ. ತರಕಾರಿ ಕತ್ತರಿಸಿದ ನಂತರ ಈಗ ಒಂದು ಬಾಣಲೆಯನ್ನು ಬಿಸಿಗಿಟ್ಟು ಅದಕ್ಕೆ ಸುಮಾರು 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ಎಣ್ಣೆ ಬಿಸಿಯಾದ ನಂತರ ಈ ಹೆಚ್ಚಿಟ್ಟ ತರಕಾರಿಯನ್ನು ಅದಕ್ಕೆ ಸೇರಿಸಿಕೊಳ್ಬೇಕು. 10ರಿಂದ 15 ಸೆಕೆಂಡುಗಳ ಕಾಲ ಅದನ್ನು ಚೆನ್ನಾಗಿ ಕೈಯಾಡಿಸಿಕೊಳ್ಬೇಕು. ಹಾಗೆ ಮುಚ್ಚಿಟ್ಟು 1-2 ನಿಮಿಷಗಳ ಕಾಲ ಬೇಯಿಸಿದರೆ ಇದು ಬೇಗ ಬೆಂದ್ಬಿಡುತ್ತೆ. ನೋಡಿ, ನೀರು ಹಾಕದೇ ಇದ್ರೂ ತರಕಾರಿ ಬೆಂದು ಮೆತ್ತಗಾಗಿದೆ. ಈಗ ಇದಕ್ಕೆ 1 ಸ್ಪೂನ್ನಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ಕೈಯಾಡಿಸಿ ಇದಕ್ಕೆ ರುಬ್ಬಿದ ಮಿಶ್ರಣವನ್ನು ಕೂಡ ಸೇರಿಸ್ಕೊಳ್ಬೇಕು. ಮಿಶ್ರಣವನ್ನು ಸೇರಿಸಿದ ನಂತರ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಹಾಕಿ ಆ ನೀರನ್ನು ಕೂಡ ಬಾಣಲೆಗೆ ಹಾಕ್ಕೊಳ್ಬೇಕು. ಈಗ ಎಲ್ಲವನ್ನು ಚೆನ್ನಾಗಿ ಕೈಯಾಡಿಸಿ ಮೊದಲೇ 1 ಟೀ ಸ್ಪೂನ್ ಅಷ್ಟು ಉಪ್ಪನ್ನು ಸೇರಿಸಿಕೊಂಡಿದ್ದೇವೆ. ಹಾಗೆ ಈಗ ರುಚಿ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಬೇಕು. ಜೊತೆಗೆ 1 ಟೀ ಸ್ಪೂನ್ ಅಷ್ಟು ಸಕ್ಕರೆ ಹಾಗೂ ಅರ್ಧ ಟೀ ಸ್ಪೂನ್ ಅಷ್ಟು ಅಚ್ಚ ಖಾರದ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದರ ಜೊತೆಗೆ ಬೇಕಿದ್ದರೆ ಸ್ವಲ್ಪ ಗರಂ ಮಸಾಲೆ ಪುಡಿಯನ್ನು ಕೂಡ ಸೇರಿಸ್ಕೊಳ್ಬಹುದು. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ 1-2 ಕುದಿ ಬರುವವರೆಗೆ ಕುದಿಸ್ಕೊಳ್ಬೇಕು. ಕೊನೆಯಲ್ಲಿ ಉರಿಯನ್ನು ಸಂಪೂರ್ಣವಾಗಿ ಆರಿಸಿ ಈ ಬೀನ್ಸ್ ಮತ್ತು ಕ್ಯಾಪ್ಸಿಕಮ್ನ ಕೂರ್ಮವನ್ನು ನೀವು ಚಪಾತಿ ಅಥವಾ ಪೂರಿಯೊಂದಿಗೆ ಬಡಿಸಬಹುದು. ನೀವು ಕೂಡ ಒಮ್ಮೆ ಈ ಕೂರ್ಮವನ್ನು ಪ್ರಯತ್ನಿಸಿ ನೋಡ್ತೀರಿ ಅಲ್ವಾ? ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.